Welcome to Knowledge is the Power YouTube ಚಾನಲ್. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ RTI ಆಕ್ಟ್ ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಎಷ್ಟು ಚಾಪ್ಟರ್ ಇದ್ದಾವೆ, ಅವು ಯಾವ್ಯಾವು, ಹಾಗೇನೆ ಎಷ್ಟು ಸೆಕ್ಷನ್ಸ್ ಇದ್ದಾವೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಶೆಡ್ಯೂಲ್ಸ್ ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಮಾಹಿತಿ ಹಕ್ಕು ಒಂದು ಮೂಲಭೂತ ಮಾನವ ಹಕ್ಕಾಗಿದೆ. ಇದು ಹಲವಾರು ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ. ಕೆಲವೊಂದು ಸರ್ಕಾರದಿಂದ ಅಥವಾ ಕೆಲವೊಂದು ಖಾಸಗಿ ಸಂಸ್ಥೆಗಳಿಂದ ಪ್ರತಿಯೊಬ್ಬ ನಾಗರಿಕನು ಮಾಹಿತಿ ಹಕ್ಕನ್ನು ಪಡೆಯಬಹುದಾಗಿದೆ. ಕೇಳಿರುವ ಮಾಹಿತಿಯು ನೀಡತಕ್ಕಂಥ ಜವಾಬ್ದಾರಿ ಸರ್ಕಾರದಾಗಿದೆ. ಕಾಯ್ದೆ ಯಾವ ಮಾಹಿತಿಗೆ ಕೆಲವೊಂದು ಮಾಹಿತಿಗೆ ವಿನಾಯಿತಿ ನೀಡಿದೆ, ಅದನ್ನು ಹೊರತುಪಡಿಸಿ ಬೇರೆ ಮಾಹಿತಿಯನ್ನು ನೀವು ಎಲ್ಲವೂ ಪಡೆಯಬಹುದಾಗಿದೆ. ಕೆಲವೊಂದು ನಾವು ಯಾವುದೇ ಅಪ್ಲಿಕೇಶನ್ ಅಥವಾ ನಾಗರಿಕರು ಯಾವುದೇ ಅಪ್ಲಿಕೇಶನ್ ನಾವು ಸಲ್ಲಿಸಿ ಕೇಳದಿದ್ದರೂ ಕೆಲವೊಂದು ಮಾಹಿತಿಯನ್ನು ಸ್ವಪ್ರೇರಣೆಯಿಂದ ಸರ್ಕಾರನೇ ಪ್ರಕಟಿಸಿದೆ. ಇನ್ನು ಮುಖ್ಯವಾಗಿ ಮೇನ್ ಟಾಪಿಕ್ಗೆ ಬರೋದಾದ್ರೆ, ಇದರಲ್ಲಿ RTI ನಲ್ಲಿ ಚಾಪ್ಟರ್ಸ್ 6 ಇದಾವೆ, ಸೆಕ್ಷನ್ಸ್ 31, ಶೆಡ್ಯೂಲ್ಸ್ 2. ಇಲ್ಲಿ ಹೇಳ್ತಾ ಇದೆ ನೋಡಿ, ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ 6. ಅವು ಚಾಪ್ಟರ್ ಯಾವ್ಯಾವ ಇದಾವೆ ಅಂದ್ರೆ, ಒಂದನೇದು ಪ್ರಿಲಿಮಿನರಿ ಅಂತ ಇದೆ, ಎರಡನೇದು ರೈಟ್ ಟು ಇನ್ಫಾರ್ಮೇಶನ್ ಅಂಡ್ ಒಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟೀಸ್, ಮೂರನೇದು ದ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ನಾಲ್ಕನೇದು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್, ಐದನೇದು ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಇನ್ಫಾರ್ಮೇಶನ್ ಕಮಿಷನ್ಸ್, ಅಪೀಲ್ಸ್ ಅಂಡ್ ಪೆನಾಲ್ಟೀಸ್, ಆರನೇದಿಂದ ಮಿಸ್ಲೇನಿಯಸ್ ಅಂತ ಇದೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಮುಂದೆ ನೋಡೋಣ. ನಂತರ ಇಲ್ಲಿ ಸೆಕ್ಷನ್ಸ್ ಎಷ್ಟಿದಾವೆ ಅಂದ್ರೆ 31 ಇದಾವೆ. ಅದರಲ್ಲಿ ಚಾಪ್ಟರ್ 1ರಲ್ಲಿ 1 ಮತ್ತು 2ನೇ ಸೆಕ್ಷನ್ ಬರ್ತದೆ. 1 ಮತ್ತು 2ನೇ ಸೆಕ್ಷನ್ ಯಾವ ಅಂದ್ರೆ ಶಾರ್ಟ್ ಟೈಟಲ್ ಅಂಡ್ ಕಮೆನ್ಸ್ಮೆಂಟ್. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಾಹಿತಿ ಹಕ್ಕಿನ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವೊಂದು ವಿವರಿಸಿದ್ದಾರೆ. ಇದು ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಬಹುದು ಅನ್ನೋದನ್ನ, ಅಥವಾ ಕೇಂದ್ರಕ್ಕೆ ಸಂಬಂಧಪಟ್ಟದು ಇಲ್ಲಿ ಹೇಳಲಾಗುತ್ತದೆ. ಎರಡನೇದಾಗಿ ಡೆಫಿನಿಷನ್ಸ್. ಕೆಲವೊಂದು ಇಲ್ಲಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೆಫಿನಿಷನ್ಸ್ ಕೊಟ್ಟಿದ್ದಾರೆ, ಅವುಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂದ್ರೆ, ಈ ಚಾಪ್ಟರ್ 1 ನಲ್ಲಿ ಸೆಕ್ಷನ್ಸ್ ಎಷ್ಟಿದಾವಂತೂ ಕೇಳಬಹುದು, ಅಥವಾ ಶಾರ್ಟ್ ಟೈಟಲ್ ಅಂಡ್ ಕಮೆನ್ಸ್ಮೆಂಟ್ ಇದು ಎಷ್ಟನೇ ಚಾಪ್ಟರ್ ಅಂತೂ ಕೇಳಬಹುದು, ಡೆಫಿನಿಷನ್ಸ್ ಯಾವ ಚಾಪ್ಟರ್ ಅಂತ ಕೇಳಬಹುದು, ಇಲ್ಲ ಅಂದ್ರೆ 1ನೇ ಚಾಪ್ಟರ್ ನಲ್ಲಿ ಯಾವ್ಯಾವ ಬರ್ತಾವ ಅಂತ ಕೇಳಬಹುದು. ನೆಕ್ಸ್ಟ್ ನೋಡೋಣ ಚಾಪ್ಟರ್ ಸೆಕೆಂಡ್ RTI ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟೀಸ್. ಇದು ಎಲ್ಲಿಂದ ಯಾವ ಸೆಕ್ಷನ್ ದಿಂದ ಬರುತ್ತೆ ಅಂದ್ರೆ 3ರಿಂದ 11ನೇ ಸೆಕ್ಷನ್ ವರೆಗೂ ಚಾಪ್ಟರ್ 2 ಬರುತ್ತೆ. ಇದರಲ್ಲಿ ಸೆಕ್ಷನ್ ನಂಬರ್ 3 ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಎಲ್ಲಾ ನಾಗರಿಕರು ಈ ಮಾಹಿತಿಯನ್ನ ಹೊಂದಬಹುದು ಅನ್ನೋದನ್ನ ಇದರಲ್ಲಿ ಹೇಳಲಾಗಿದೆ. ನಾಲ್ಕನೇದು ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟೀಸ್. ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಯಾವ ತರಹದ ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಡೆಸಿಗ್ನೇಷನ್ ಆಫ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ಸ್. ಇದರಲ್ಲಿ ಏನಂದ್ರೆ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಧಿಕಾರಿಗಳ ಬಗ್ಗೆ ತಿಳಿಸಿಕೊಡಲಾಗಿದೆ. ರಿಕ್ವೆಸ್ಟ್ ಫಾರ್ ಅಬ್ಟೈನಿಂಗ್ ಇನ್ಫಾರ್ಮೇಶನ್. ಇಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಯಾವ ತರ ನಾವು ಇನ್ಫಾರ್ಮೇಶನ್ ತರಿಸ್ಕೋಬಹುದು ಅನ್ನೋದನ್ನ ಹೇಳಿದ್ದಾರೆ. ಡಿಸ್ಪೋಸಲ್ ಆಫ್ RTI ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ನಾವು ಟೈಮ್ ಲಿಮಿಟ್ ಬಗ್ಗೆ, ಆಮೇಲೆ ಯಾವ ತರ ನಾವು RTI ಅಪ್ಲಿಕೇಶನ್ ರಿಪ್ಲೈ ಕೊಡಬಹುದು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ.
ಎಕ್ಸಂಪ್ಷನ್ ಫ್ರಾಮ್ ಡಿಸ್ಕ್ಲೋಸರ್ ಆಫ್ ಇನ್ಫಾರ್ಮೇಶನ್, ಕೆಲವೊಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬರಲಾರ್ದಂತ ಇರ್ತಾವ, ಅವು ಯಾವುದು ಅವು ಅಂತ ಈ ಆಕ್ಟ್ನಿಂದ ಕೆಲವೊಂದು ಎಕ್ಸಾಂಪ್ ಮಾಡಿದರೆ ಅದರ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ. ಗ್ರೌಂಡ್ಸ್ ಫಾರ್ ರಿಜೆಕ್ಷನ್ ಟು ಅಕ್ಸೆಸ್ ಇನ್ ಸರ್ಟನ್ ಕೇಸಸ್, ನಾವು ಕೇಳಿದ ಮಾಹಿತಿಯನ್ನು ಕೆಲವೊಂದು ರಿಜೆಕ್ಟ್ ಮಾಡಬಹುದಾಗಿದೆ, ಅದು ಕೆಲವೊಂದು ಕೋರ್ಟ್ ಕೇಸು ಆ ಥರ ಇದ್ದಿದ್ದು ಯಾವುದನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೆವರಬಿಲಿಟಿ ಇದನ್ನ ಬೇರ್ಪಡಿಸ್ತಾರೆ ಕೆಲವೊಂದಿಲ್ಲ. ನೆಕ್ಸ್ಟ್ ಇಂದ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್, ಇದು ಮೇನ್ ಅಂದ್ರೆ ಕೆಲವೊಂದು ನಾವು ಇನ್ಫಾರ್ಮೇಶನ್ ಕೇಳ್ತೇವಲ್ಲ ಅದು ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಿರ್ತದೆ, ಅದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇನ್ನು ಎಕ್ಸಾಮ್ ನಲ್ಲಿ ಯಾವ ತರನು ಕ್ವಶನ್ಸ್ ಬರಬಹುದು ಇದರಲ್ಲಿ, ಅಂದ್ರೆ ಚಾಪ್ಟರ್ 2 ನಲ್ಲಿ ಎಷ್ಟು ಸೆಕ್ಷನ್ಸ್ ಇದಾವೆ, ಎಲ್ಲಿಯಿಂದ ಎಲ್ಲಿವರೆಗೂ, ಅಥವಾ ಕೆಲವೊಂದಿಲ್ಲ ಈ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಇದು ಯಾವ ಚಾಪ್ಟರ್ ನಲ್ಲಿ ಬರ್ಬೋದು ಅಂತ ಕೇಳಬಹುದು. ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಯಾವ ಚಾಪ್ಟರ್ ಅಂತ ಕೇಳಬಹುದು. ನೆಕ್ಸ್ಟ್ ಟಾಪಿಕ್ ಪೇಜ್ಗೆ ಹೋಗೋಣ. ಚಾಪ್ಟರ್ ನಂಬರ್ 3, ಇದರಲ್ಲಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ಇದು ಸೆಕ್ಷನ್ 12ರಿಂದ 14ವರೆಗೂ ಇದರಲ್ಲಿ ಬರುತ್ತೆ. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂದ್ರೆ ಕೇಂದ್ರದ ಮಾಹಿತಿ ಆಯೋಗವನ್ನು ಯಾವ ತರ ರಚನೆ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಆಮೇಲೆ ಟರ್ಮ್ಸ್ ಆಫ್ ಆಫೀಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್, ಅಧಿಕಾರಾವಧಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ರಿಮೂವಲ್ ಆಫ್ ಚೀಫ್ ಇನ್ಫಾರ್ಮೇಶನ್ ಕಮಿಷನ್, ಅದನ್ನು ಆಫೀಸರ್ನ ಯಾವ ತರ ತೆಗೆದು ಹಾಕಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಚಾಪ್ಟರ್ 3, ಇದರಲ್ಲಿ ಸೆಕ್ಷನ್ 12ರಿಂದ 14. ಕ್ವಶನ್ಸ್ ಯಾವ ತರ ಇಲ್ಲಿ ಕೇಳಬಹುದು. ನೆಕ್ಸ್ಟ್ ಚಾಪ್ಟರ್ 4, ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್, ಮೂರನೇದೇನಿತ್ತು ಸೆಂಟ್ರಲ್ ಸಂಬಂಧಪಟ್ಟಂತೆ ಚಾಪ್ಟರ್ ಇತ್ತು, ಇವಾಗ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಇದೆ. ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್, ಇದು 15ನೇ ಸೆಕ್ಷನ್, ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಯೋಗದ ರಚನೆಯಾಗಿದೆ. ಇಲ್ಲಿ ಟರ್ಮ್ಸ್ ಆಫ್ ಆಫೀಸ್ ಅಂಡ್ ಕಂಡೀಷನ್ ಸರ್ವಿಸ್, ಅಧಿಕಾರಾವಧಿ ಇದು ಸ್ಟೇಟ್ಗೆ ಸಂಬಂಧಪಟ್ಟದ್ದು. ರಿಮೂವಲ್ ಆಫ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ಅಥವಾ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್, ಯಾವ ತರ ಇಲ್ಲಿ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ನ ಯಾವ ತರ ತೆಗೆದು ಹಾಕಬಹುದು ಅನ್ನೋದನ್ನ ಈ ಚಾಪ್ಟರ್ ನಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಚಾಪ್ಟರ್ 5th, ಈ ಸೆಕ್ಷನ್ಸ್ 18ರಿಂದ 20ನೇ ಸೆಕ್ಷನ್ ವರೆಗೂ ಇದೆ. ಇದರಲ್ಲಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಇನ್ಫಾರ್ಮೇಶನ್ ಕಮಿಷನ್ಸ್, ಇದು ಆಯೋಗಕ್ಕೆ ಕೆಲವೊಂದು ಪವರ್ ಇದಾವೆ, ಅದು ಯಾವ ತರ ಅಂತ ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಅಪೀಲ್ ಅಂದ್ರೆ ನೀವು ಕೇಳಿರೋ ಮಾಹಿತಿ ಕೆಲವೊಂದೇನದ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಹೊಂದಾಣಿಕೆ ಆಗಲಿಲ್ಲ, ಅಥವಾ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಅಥವಾ ನಿಮ್ಮ ಟೈಮ್ ನಲ್ಲಿ ಬರಲಿಲ್ಲ ಅಂದ್ರೆ ನೀವು ಅಪೀಲ್ನು ಮಾಡಬಹುದು. ನೆಕ್ಸ್ಟ್ ಅಂತ ಪೆನಾಲ್ಟೀಸ್, ಕೆಲವೊಂದೆಲ್ಲ ಪೆನಾಲ್ಟಿ ಇದಾವೆ, ಅಂದ್ರೆ ನೀವು ಅವ್ರು ಲೇಟ್ ಆಗಿ ಕೊಟ್ಟರು ಅಂದ್ರೆ ದಂಡ ಕಟ್ಟೋದು ಈ ತರ ಇದೆ, ಅದ್ರ ಬಗ್ಗೆ ಇಲ್ಲಿ 20ನೇ ಸೆಕ್ಷನ್ ನಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಚಾಪ್ಟರ್ ಲಾಸ್ಟ್ ಚಾಪ್ಟರ್, ಇದು ಮಿಸ್ಲೇನಿಯಸ್, ಇವಾಗೇನು 5ನೇ ತರ ಚಾಪ್ಟರ್ ನೋಡಿದೇವಲ್ಲ ಅದನ್ನ ಬಿಟ್ಟು ಉಳಿದೆಲ್ಲ ಅಂತ ಇದರಲ್ಲಿ ಬರ್ತದೆ. ಇದರಲ್ಲಿ 21 to 31 ಇಲ್ಲಿ ಸೆಕ್ಷನ್ಸ್ ಬರ್ತವೆ. ಇದರಲ್ಲಿ 21ನೇ ಸೆಕ್ಷನ್ ಏನಂದ್ರೆ ಪ್ರೊಟೆಕ್ಷನ್ ಆಫ್ ಆಕ್ಷನ್ ಟೇಕನ್ ಇನ್ ಗುಡ್ ಫೇತ್, act to have overriding effect, bar jurisdiction of courts, act not to apply certain organizations, ಅಂದ್ರೆ ಕೆಲವೊಂದು ಈಗ ಆರ್ಗನೈಸೇಷನ್ಗೆ ಇದು ಆಕ್ಟ್ ಅಪ್ಲೈ ಆಗಲ್ಲ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಾನಿಟರಿಂಗ್ ಅಂಡ್ ರಿಪೋರ್ಟಿಂಗ್, ಇಲ್ಲಿ ಯಾವ ತರ ಒಂದು ರಿಪೋರ್ಟ್ ಕಳಿಸೋದು ಅಥವಾ ಅದರದ್ದು ಎಲ್ಲ ಎನ್ಕ್ವೈರಿ ಬಗ್ಗೆ ಇಲ್ಲಿ
ಮಾನಿಟರಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಟು ಪ್ರಿಪೇರ್ ಪ್ರೋಗ್ರಾಮ್ಸ್ ಅಂದ್ರೆ ಕೆಲವೊಂದು RTI ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಅದು ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನು ಹಾಕೊಂಡಿರ್ತಾರೆ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಪವರ್ಸ್ ಟು ಮೇಕ್ ರೂಲ್ಸ್ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಅಂದ್ರೆ ಕೆಲವೊಂದು ರೂಲ್ಸ್ ಇದಾವೆ, ಯಾವ ತರ ಅಂತ ಇದರಲ್ಲಿ ಹೇಳಿದ್ದಾರೆ. ಪವರ್ಸ್ ಟು ಮೇಕ್ ರೂಲ್ಸ್ ಬೈ ಕಾಂಪಿಟೆಂಟ್ ಅಥಾರಿಟಿಗೆ ಯಾವ ತರ ರೂಲ್ ಇದೆ ಅಂತ ಹೇಳಿದ್ದಾರೆ. ಲಾಯಿಂಗ್ ಆಫ್ ರೂಲ್ಸ್ ಕೆಲವೊಂದು ರೂಲ್ಸ್ಗೆ ಬದ್ಧತೆ ಇರ್ತದೆ, ಅವು ಸಕ್ಷಮ ಪ್ರಾಧಿಕಾರದಿಂದ ಯಾವ ತರ ರಚನೆ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಕೆಲವೊಂದು ತೊಂದರೆಗಳನ್ನ ಯಾವ ತರ ಇಲ್ಲಿ ನಿವಾರಣೆ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ರಿಪೀಲ್ ಅಂದ್ರೆ ಕೆಲವೊಂದು ಸೆಕ್ಷನ್ ಇಲ್ಲಿ ಕೆಲವೊಂದು ತೆಗೆದುಹಾಕ್ತಾರ, ಅದನ್ನ ಇಲ್ಲಿ ಹೇಳಲಾಗಿದೆ. ಫ್ರೆಂಡ್ಸ್, ನಾವು ಇಲ್ಲಿಯವರೆಗೂ RTI ನಲ್ಲಿ ಎಷ್ಟು ಸೆಕ್ಷನ್ ಇದಾವೆ, ಎಷ್ಟು ಚಾಪ್ಟರ್ ಇದಾವೆ, ಅದೇ ತರ ಎಷ್ಟು ಶೆಡ್ಯೂಲ್ಸ್ ಇದಾವೆ ಅನ್ನೋದನ್ನ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಈ ಪ್ರತಿಯೊಂದು ಸೆಕ್ಷನ್ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.